ಎಷ್ಟು ದಿನ ಅಂತ ನೀವು ಬೇರೆಯವರ ಎಸಂಪ್ಷನಲ್ಲಿ ಬದುಕ್ತೀರಾ? ಎಸಂಪ್ಷನ್ ಅಂತ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅದು ಹೇಗಾಗುತ್ತೆ ಮ್ಯಾಮ್, ನಾವು ಯಾಕೆ ಬೇರೆಯವ್ರ ಎಸಂಪ್ಷನಲ್ಲಿ ಬದುಕ್ತೀವಿ ಅಂತ ಕೇಳ್ಬೋದು ನೀವು. ಬೇರೆಯವ್ರ ಎಸಂಪ್ಷನ್, ಯಸ್, ನಾವೆಲ್ಲರೂ ಪ್ರತಿ ಒಂದು ನಿಮಿಷನೂ ಪ್ರತಿ ಒಂದು ಸೆಕೆಂಡು ಬೇರೆಯವ್ರ ಎಸಂಪ್ಷನಲ್ಲಿ ಬದುಕ್ತೀವಿ. ಎಷ್ಟೊಂದು ಸಾರಿ ನಮ್ಮ ಪೇರೆಂಟ್ಸ್ ಹೇಳಿದ್ದು, ನಮ್ಮ ಟೀಚರ್ಸ್ ಹೇಳಿದ್ದು, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ನಾವು ಸೋಷಿಯಲ್ ಮೀಡಿಯಾದಿಂದ ಎಷ್ಟೊಂದು ಕೇಳಿರ್ತೀವಿ. ಅಲ್ಲಿ ಬೇಕಿದ್ದು ಬೇಡದಿದ್ದು ಎಲ್ಲನೂ ನಮ್ಮ ತಲೆಯೊಳಗೆ ತುಂಬಿರುತ್ತೆ. ಎಷ್ಟೊಂದು ಸೀರಿಯಲ್ಸು, ಫಿಲ್ಮ್ಸು, ಅದೆಲ್ಲನೂ ನಮ್ಮಲ್ಲಿ ಎಷ್ಟೊಂದು ಇಂಪ್ಯಾಕ್ಟ್, ನಮ್ಮ ಒಂದು ಇದನ್ನು ನಮ್ಮ ಜೀವನದಲ್ಲಿ ಎಷ್ಟೊಂದು ಇದನ್ನು ಎಸಂಪ್ಷನನ್ನು ಹುಟ್ಟಾಕಿರುತ್ತೆ. ಇದೆಲ್ಲದು ಬೇರೆಯವರ ಎಸಂಪ್ಷನ್. ಇದೆಲ್ಲನೂ ನೀವು ಜೀವನ ಮಾಡ್ತಾ ಇದ್ದೀರಾ. ಒಂದು ಸರಿ ಮನನ ಮಾಡ್ಕೊಳ್ಳಿ, ಒಂದು ಸರಿ ನಿಮ್ಮ ಜೀವನವನ್ನು ಅವಲೋಕಿಸ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಯಸ್, ಯು ಆರ್ ಇನ್ ಬೇರೆಯವರ ಎಸಂಪ್ಷನಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ ಅಂದರೆ. ಹಲೋ ಗಾಯ್ಸ್, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಎಸ್, ಎಸಂಪ್ಷನ್ ಕ್ರಿಯೇಟ್ ಆಗೋದೇ ರಿಪಿಟೇಷನಿಂದ. ಅಂದರೆ ಒಂದೊಂದು ಸರಿ ಕೇಳಿದ್ದೆ ಕೇಳಿ ಅದು ನಿಮ್ಮ ನಂಬಿಕೆ ಆಗುತ್ತೆ. ಎಸ್, ನನ್ನ ಜೀವನ ಹೀಗೇನೆ, ನನ್ನ ಲೈಫ್ ಹೀಗೇನೆ, ಇದನ್ನು ಬಿಟ್ಟರೆ ಬೇರೆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕೇಳ್ಕೊಂಡು ಬಂದಿದ್ದೇ ಸತ್ಯ, ಇದರ ಮೇಲೆ ಯಾವುದೇ ಸತ್ಯ ಇಲ್ಲ. ಈ ರೀತಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಫುಡ್ ವಿಷಯದಲ್ಲಿರ್ಬೋದು, ನಿಮ್ಮ ಒಂದು ಜೀವನ ಶೈಲಿ, ನಿಮ್ಮ ಒಂದು ನಂಬಿಕೆ, ಪ್ರತಿಯೊಂದೂ ನೀವು ಇಷ್ಟು ದಿವಸ ಏನು ರಿಪೀಟ್ ಮಾಡ್ಕೊಂಬಂದಿದ್ದೀರಾ ಬೇರೆಯವರನ್ನು ಕೇಳಿ, ಅಥವಾ ನಿಮಗೆ ಎಷ್ಟೊಂದು ಎಸಂಪ್ಷನ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ನಾನು ಫುಡ್ ಮೇಲೆ ಕೊಡೋದಾದರೆ ಬಟಾಟೆ, ನಾನು ಯಾವತ್ತೂ ಹೇಳ್ತೀನಿ, ದಟ್ ಈಸ್ ಬೇರೆಯವರ ಎಸಂಪ್ಷನ್. ಅವರು ಹೇಳಿದ್ದು ನನಗೆ ಬಟಾಟೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ತುಪ್ಪ ತಿಂದರೆ ಥಂಡಿ ಆಗುತ್ತೆ, ಸೌತೆಕಾಯಿ ತಿಂದರೆ ಹೀಟ್ ಆಗುತ್ತೆ. ಅದನ್ನು ನಾವು ನಂಬಿದ್ದೀವಿ. ಎಸ್, ಹೌದು, ಹಾಗಾಗತ್ತೆ ಅಂತ ನಾವು ನಂಬಿದ್ದೀವಿ. ಹಾಗಾಗಬೇಕಂತನೇನಿಲ್ಲ. ಯಾಕೆಂದರೆ ಪೊಟ್ಯಾಟೊ ಇವಾಗ ನಾವು ಗ್ಯಾಸ್ ಅಂತ ಹೇಳ್ತೀವಿ, ಬಟ್ ಎಷ್ಟೊಂದು ಕಡೆ ಅದನ್ನೇ ತಿಂಡಿಯಾಗಿ ತಿಂತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪೊಟ್ಯಾಟೊ ಇರುತ್ತೆ. ನೀವು ನಾರ್ತ್ ಕಡೆ ಹೋದರೆ ಬರೀ ಅದರಲ್ಲೇ ಮುಳುಗಿರ್ತಾರೆ, ಅವರಿಗೇನಾಗಲ್ಲ. ಅಂದರೆ ನಾವು ಬೇರೆಯವರ ಎಸಂಪ್ಷನ್, ಎಷ್ಟೊಂದು ಎಸಂಪ್ಷನ್ಸ್ ಇರುತ್ತೆ. ಅದೇ ರೀತಿ ನಮ್ಮ ಪೇರೆಂಟ್ಸಿಂದ ನಾವು ತುಂಬ 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 ಆಪ್ಟ್ ಮಾಡ್ಕೊತೀವಿ. ಸೊ ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇದು ನಿಮ್ಮ ಜೀವನ, ನಿಮ್ಮ ಲೈಫು. ಚೇಂಜ್ ಯುವರ್ ಎಸಂಪ್ಷನ್. ಯಾಕಷ್ಟೆಲ್ಲ ನಾವು ಒದ್ದಾಡಬೇಕು? ಲೈಫ್ ತುಂಬ ಈಸಿಯಾಗಿದೆ. ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುತ್ತೆ, ಇದು ಒಂದು ನಮ್ಮ ಎಸಂಪ್ಷನ್. ಅಷ್ಟೆಲ್ಲ ನಾವು ಕಷ್ಟಪಟ್ಟರೆ ಮಾತ್ರ ನಮಗೆ ಸುಖ ಸಿಗುತ್ತೆ ಅನ್ನೋದಾದರೆ, ಬೆಳಿಗ್ಗೆ ಹಾಲು ಹಾಕೋನು, ಪೇಪರ್ ಹಾಕೋನು, ಅಥವಾ ಕೆಲಸ ಡೈಲಿ ವೇಜಸ್ಗೋಸ್ಕರ ಕೆಲಸ ಮಾಡೋರು, ಅವರು ಎಷ್ಟೊಂದು ಕಷ್ಟಪಡ್ತಾರೆ. ಅವರಿಗೆ ದುಡ್ಡು ಹೇರಳವಾಗಿ ಬರುತ್ತಾ? ದಟ್ ಈಸ್ ಅವರ್ ಎಸಂಪ್ಷನ್. ಎಷ್ಟೊಂದು ಒಂದು ಸೈನ್ ಹಾಕಿದರೆ ಎಷ್ಟೊಂದು ದುಡ್ಡು ಮಾಡ್ತಾರೆ. ಅಂದರೆ ಅವರು ಯಾವುದೇ ರೀತಿ ಕೆಲಸ ಮಾಡಲ್ಲ, ಕಷ್ಟ, ಹಾರ್ಡ್ ವರ್ಕ್ ಅಂತೀವಲ್ಲ. ಸೊ ಎವ್ರಿಥಿಂಗ್ ಈಸ್ ಯುವರ್ ಎಸಂಪ್ಷನ್. ಚೆಕ್ ಯುವರ್ ಎಸಂಪ್ಷನ್. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಯಾವ್ಯಾವ ರೀತಿ ಎಸಂಪ್ಷನ್ ಇದೆ, ಅದೆಲ್ಲನೂ ನಿಮ್ಮ ಜೀವನದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮ ಜೀವನದಲ್ಲಿ ಹುಟ್ಟಾಕಿದೆ, ಯಾವ ರೀತಿ ಅದನ್ನು ಚೇಂಜ್ ಮಾಡ್ಕೋಬಹುದು ನಾನು ಅದನ್ನು. ಯಾಕೆಂದರೆ ಪ್ರತಿ ಒಬ್ಬರ ಜೀವನವೂ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿ ಒಂದು ವ್ಯಕ್ತಿನೂ ಡಿಫ್ರೆಂಟು, ಅವರು ನಡೆದು ಬಂದ ದಾರಿ ಡಿಫ್ರೆಂಟ್ ಆಗಿರುತ್ತೆ. ಆದ್ದರಿಂದ ನಾನು ಆನ್ ಎವ್ರೇಜ್ ಆಗಿ ಹೇಳ್ಬೋದೇ ಬಿಟ್ಟರೆ ಬೇರೆ ಪ್ರತಿಯೊಬ್ಬರು ಇದರಲ್ಲಿ ಹೇಳೋಕ್ಕಾಗಲ್ಲ. ಸೊ ನೀವೇ ನಿಮ್ಮ ಒಂದು ಜೀವನ ಶೈಲಿಯಿಂದ ನಿಮ್ಮನ್ನು ನೀವೇ ಮನನ ಮಾಡ್ಕೋಬೇಕು, ನಿಮ್ಮನ್ನು ನೀವೇ ಕೂತ್ಕೊಂಡು ಅಬ್ಸರ್ವ್ ಮಾಡಬೇಕು. ಇದಿದೆ ನನ್ನ ಲೈಫಲ್ಲಿ, ಇದಿದೆ, ನಾನು ಇದನ್ನು ಚೇಂಜ್ ಮಾಡ್ಕೋಬೇಕು, ನಾನು ನನ್ನ ಈ ಒಂದು ನಂಬಿಕೆಯಿಂದ
ಕಷ್ಟಪಟ್ಟರೆ ಮಾತ್ರ ಇಷ್ಟ ಸಿಗುತ್ತೆ. ಆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಯಾಕೆ ಹಾಸಿಗೆ ದೊಡ್ಡದು ಮಾಡೋಕ್ಕಾಗಲ್ವಾ? ಅದೇ ರೀತಿ ಪ್ರತಿಯೊಂದು ನಿಮ್ಮ ಎಸಂಪ್ಷನ್ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇದೆಲ್ಲನೂ ನೀವು ರಿಪಿಟೇಷನಿಂದ, ನಿಮ್ಮ ರಿಪಿಟೇಷನ್ ವಾಪಸ್ ನೋ ದಟ್ ಈಸ್ ನಾಟ್ ಟ್ರೂ ಅದಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಂತನೇನಿಲ್ಲ, ನಾವು ಹಾಸಿಗೆನೇ ದೊಡ್ಡದು ತರ್ಬೋದು. ಈ ರೀತಿಯೆಲ್ಲ ಹೇಳಿ ನಿಮ್ಮನ್ನು ನೀವು ಅವಲೋಕಿಸ್ಕೊಳ್ಳಿ, ನಿಮ್ಮನ್ನು ನೀವು ಪ್ರತಿಯೊಂದನ್ನು ರಿಪೀಟ್ ಮಾಡಿ, ಆವಾಗ ಆಗುತ್ತೆ. ಪ್ರತಿಯೊಂದು ಚೇಂಜಸ್ ಆಗೇ ಆಗುತ್ತೆ. ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಓಕೆ, ಸೊ ಗಾಟ್ ಇಟ್. ಇದ್ರ ಮೇಲೆ ಇನ್ನೂ ಏನಾದರೂ ಕ್ವಶನ್ ಇದ್ದರೆ ಖಂಡಿತವಾಗಿಯೂ, ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಆವಾಗ ಯಾಕೋ ಒಂದು ಈ ಥಾಟ್ ಬಂತು ವಿಡಿಯೋ ಮಾಡೋಣ ಅಂತ. ಸೊ ಎಸ್, ಚೇಂಜ್ ಯುವರ್ assumption. Okay, got it? So yes, bye bye.